ಎಲ್ಲರಿಗೂ ನಮಸ್ಕಾರ. KVN ಅಂದರೆ ಕೆ ವೆಂಕಟನಾರಾಯಣ ಶಾರ್ಟ್ ಫಾರ್ಮ್ ಅಲ್ವಾ? KD ಯಾವುದ್ರ ಶಾರ್ಟ್ ಫಾರ್ಮು ಅಂತ ChatGPT ಕೇಳಿದೆ. ಅದೇ ಹೇಳ್ತು KD ಅಂದರೆ ಬ್ರಿಟಿಷ್ ಕಾಲದಿಂದ ಇದೆಯಂತೆ. ಪೊಲೀಸ್ ಭಾಷೆಯಲ್ಲಿ KD ಅಂದರೆ ನೋನ್ ಡಕಾಯಟ್, ನೋನ್ ಡಿಫಾಲ್ಟರ್. ಅಂದ್ರೆ ರೆಗ್ಯುಲರ್ ಆಗಿ ಸಣ್ಣ ಪುಟ್ಟ ಕಳ್ತನ ಮಾಡ್ತಾರಲ್ಲ, ಪಿಕ್ ಪಾಕೆಟ್ ಮಾಡೋದು, ಕದಿಯೋದು, ಇವ್ರದ್ದು ಒಂದು ಲಿಸ್ಟ್ ಇರುತ್ತಂತ ಪೊಲೀಸ್ ಸ್ಟೇಷನ್ ಅಲ್ಲಿ. ಅದನ್ನ KD ಲಿಸ್ಟ್ ಅಂತ ಕರೀತಾರಂತೆ. ಅಲ್ಲಿ ಶುರು ಆಯ್ತಂತೆ. ಬಟ್ ಕ್ರಮೇಣ ಏನಾಯ್ತು ಅಂದ್ರೆ ಒಳ್ಳೆ ವಿಷಯಗಳಿಗೆಲ್ಲ ಕೂಡ KD ನೆಕ್ಸ್ಟ್ ಮಾಡ್ಬಿಟ್ರು. ಅಂದ್ರೆ ಒಬ್ಬ ಸಕ್ಕತ್ ರೀಲ್ ಮಾಡೋದು KD ಅಮ್ಮ ಅಂತ ಶುರು ಮಾಡ್ಬಿಟ್ರು. ಆ ತರ ನೋಡಿದ್ರೆ ಈ ಫಸ್ಟ್ ಓಲಿರೋ ಎಲ್ಲರೂ KDಗಳೇ. ಅಲ್ಲಿದ್ದಾರೆ ನೋಡಿ ಅರ್ಜುನ್ ಜನ್ ಸಾರ್, ಈ ಝೊಮ್ಯಾಟೊ ಸ್ವಿಗ್ಗಿ ಫುಡ್ ಡೆಲಿವರಿ ಮಾಡುತ್ತಲ್ಲ, ಅದಕ್ಕಿಂತ ಫಾಸ್ಟ್ ಆಗಿ ಸೂಪರ್ ಟ್ಯೂನ್ಸ್ ಕೊಡೋ KD ಅವರು. ಅವ್ರ ಪಕ್ಕ ಇದ್ದಾರೆ ನೋಡಿ ಮಿಸ್ಟರ್ ಪ್ರೇಮ್. ಎಂತ KD ಅಂದ್ರೆ ಸರ್, ಚಿತ್ರದ ಕ್ಲೈಮ್ಯಾಕ್ಸ್ ಇನ್ನೇನು ಹೀರೋ ವಿಲನ್ ಹೊಡಿಬೇಕು, ಆವಾಗ ಒಂದು ಫೋನ್ ಬರುತ್ತೆ, ಅಮ್ಮ ಕಾಲಿಂಗ್, ಇರಪ್ಪ ಒಂದು ನಿಮಿಷ ಅಮ್ಮ ಹಾಲಮ್ಮ ತರ್ತೀನಮ್ಮ. ಆ ಲೆವೆಲ್ಗೆ ಮದರ್ ಸೆಂಟಿಮೆಂಟ್, ಫ್ಯಾಮಿಲಿ ಸೆಂಟಿಮೆಂಟ್ ಹಿಂಡೋ KD ಅವರು. ಅದೇನು ಅಂತ ಚಿತ್ರ ರಿಲೀಸ್ ಆದಾಗ ನೋಡ್ತೀರ ನೀವು. ಮಿಸ್ಟರ್ ವಿಲಿಯಂ ಡೇವಿಡ್ ಅವ್ರು KD ಅಲ್ಲ, KB, ಕಣ್ಣಿಗೆ ಬಿರಿಯಾನಿ, ವಿಶುವಲ್ ಬಿರಿಯಾನಿ ಸರ್. ಈ ಫಿಲ್ಮ್ ನೋಡಿ, ಫ್ರೇಮ್ ಬಿರಿಯಾನಿ, ವಿಶುವಲ್ ಬಿರಿಯಾನಿ. ದಟ್ ಇಸ್ ಡೇವಿಡ್. ವಿ ಹ್ಯಾವ್ ಸುಪ್ರೀತ್. ಅವ್ರ ಬಗ್ಗೆ ನಾನು ಹೇಳಿದ್ದೀನಿ, ಕೂಲ್ ಡೂಡ್ KD ಅಲ್ಲಿದ್ದಾರೆ. ಧ್ರುವ ಸರ್ಜಾ ಆಕ್ಷನ್ ಅಲ್ಲಿ KDನ ಎಲ್ಲದಕ್ಕಿಂತ ಸರ್ ಆ ಹುಡುಗ ಈ ಸಿಲಿಂಡರ್ ಸಮಸ್ಯೆ ಇರೋ ಕಾಲದಲ್ಲಿ ಆಕ್ಸಿಜನ್ ಸಿಲಿಂಡರ್ನೇ ನುಂಗಿರೋ ತರ 3 ನಿಮಿಷ ಡೈಲಾಗ್ ಉಸಿರು ಆಡದೆ ಆಗ್ತಾರೆ ಸರ್ ಹುಡುಗ. ಮಾಸ್ ಡೈಲಾಗ್ಲು. ಅಂಡ್ ಈ ಫಿಲಮ್ ಅಲ್ಲಿ ಧ್ರುವ ಸರ್ ಗೆಟಪ್ ನೋಡಿರಲ್ಲ ಸರ್, ಯಾವಾಗಲೂ ಒಂದು ಶಾಬಿ ಶರ್ಟ್, ಒಂದು ಶಾಬಿ ಪ್ಯಾಂಟು, ಹವಾಯಿ ಚಪ್ಪಲಿ. ಇಡೀ ದಿನ ಬೆಳಗ್ಗೆ ಗುಡ್ ಮಾರ್ನಿಂಗ್ ಸರ್ ಅಲ್ಲಿ ಮಾತ್ರ ಧ್ರುವ ಸರ್ಜಾ ಕಾಣೋರು. ಥ್ರೂ ಔಟ್ ಆ ಕ್ಯಾರೆಕ್ಟರ್ಲೇ ಇದ್ದಂತ ಆಕ್ಟರ್ ಅಂದ್ರೆ ಧ್ರುವ ಅಬ್ಸಲ್ಯೂಟ್ KD ಇನ್ ಆಕ್ಟಿಂಗ್. ಗುಡ್ ಲಕ್ ಧ್ರುವ. ಆ ಡೇವಿಲ್ ಜೊತೆ ಡ್ಯಾನ್ಸ್ ಡುಯೆಟ್ ಆಡುವಂತ ರೇಷ್ಮಾ ಅವರು ಇದ್ದಾರೆ. ಟು ಆಲ್ ಆಫ್ ಯು, ಮೋಹನ್ ಡ್ಯಾನ್ಸ್ ಮಾಸ್ಟರ್ ಬಂದಿದ್ದಾರೆ. ಥ್ಯಾಂಕ್ ಯು ಫಾರ್ ದ ಕೈಂಡ್ ವರ್ಡ್ಸ್. ಇವತ್ತು ಅಪ್ಪಂದು ಬರ್ತೀನಿ, ಬಹಳ ಖುಷಿ ಆಯ್ತು. ಈ ಗೌರಿ ಜೊತೆ ಎಷ್ಟು ಫಿಲ್ಮ್ಸ್ ಮಾಡಿದ್ದೀನಿ ನಾನು. ಈ ತರ ಎಲ್ಲ KDಗಳು ದತ್ತನ ಸರ್ ಎಲ್ಲರೂ ಸೇರಿ ಮಾಡಿರುವಂತ ಚಿತ್ರ ಈ KD. ನೀವು ನೋಡಿದ್ರಲ್ಲ ವೈಲೆನ್ಸ್ ಇದು ಅಲ್ಲ. ಚಿತ್ರದಲ್ಲಿ ಅವರು ಧ್ರುವನ ಪಾತ್ರದ ಹೆಸರು ಕಾಳಿದಾಸ, ನನ್ನ ಪಾತ್ರದ ಹೆಸರು ಧರ್ಮ. ಕೆಲವು ಟೈಮ್ ಏನಾಗುತ್ತೆ, ಹೆಸರು ಮತ್ತೆ ಗುಣ ಇದರ ಗುಣಕ್ಕೆ ತಕ್ಕಂತ ಹೆಸರು ಇಡ್ತಾರೆ ಅಪ್ಪ ಅಮ್ಮ. ಈ ಪ್ರಶಾಂತ, ಅವನು ಪ್ರಶಾಂತವಾಗಿರ್ತಾನೆ. ಕೆಲವೊಮ್ಮೆ ಉಲ್ಟಾ ಇದ್ಬಿಡುತ್ತೆ. ಒಂದು ಹುಡುಗಿ ಬಸ್ ಸ್ಟ್ಯಾಂಡ್ ಹೋಗ್ತಾಳೆ, ಬಸ್ ಈಗ ತಾನೆ ಹೋಯ್ತಮ್ಮ ಅಂತಾರೆ. ಲೈಫಲ್ಲಿ ಎಲ್ಲ ಮಿಸ್ ಆಗ್ತಿರುತ್ತೆ. ಅವಳ ಹೆಸರು ಭಾಗ್ಯಶ್ರೀ ಅಂತ ಇಟ್ಬಿಟ್ಟಿರ್ತಾರೆ. ಆ ಥರ ಅವ್ರ ಹೆಸರು ಕಾಳಿದಾಸ ಸರ್. ಕಾಳಿದಾಸ ಯಾರು ಸರ್? ಎಂಥ ಮಹಾಕಾವ್ಯಗಳನ್ನು ಕೊಟ್ಟವರು. ಕಾಳಿದಾಸ ಕೈಯಲ್ಲಿ ಇದ್ದಿದ್ದು ಲೇಖನಿ, ಇವ್ರ ಕೈಯಲ್ಲಿರೋದು ಮಚ್ಚು. ಅವರು ರಘುವಂಶ ಬರೆದ್ರೆ ಇವರು ರಕ್ತವಂಶ ಬರೀತಾರೆ. ಅವರು ಮೇಘದೂತ ಬರೆದ್ರೆ ಇವರು ಮರಣ ದೂತ ಆಗ್ತಾರೆ. ಅವರು ಶಾಕುಂತಲ ಬರೆದ್ರೆ ಇವರು ಶಾಕ್ ಉಂದ್ರ ಅಂತಾರೆ. ಫಿಲ್ಮ್ ಅಲ್ಲಿ ನೋಡಿ, ಇಂಟ್ರೋನಲ್ಲಿ ಶಾಕ್ ಉಂದಿ, ಕ್ಲೈಮ್ಯಾಕ್ಸ್ ಅಲ್ಲಿ ಪೆದ್ದು ಶಾಕ್ ಉಂದಿ ಅಂತ ಶಾಕ್ ಉಂದ್ರ ಬರ್ದಿದ್ದಾರೆ ಧ್ರುವ ಸರ್ಜಾ, ಪ್ರೇಮ್ ಸರ್ಜಾ ಅವರು. ಅಂತ ಅದ್ಭುತವಾದ ಚಿತ್ರ. ನನಗಂತೂ ಪ್ರೇಮ್ ಬಹಳ ಇಷ್ಟ ಆಯ್ತು. ನಾನು ಪ್ರೇಮ್ ಅವರ ಪ್ಯಾಷನ್ ಬಗ್ಗೆ, ಅವರು ಶಾರ್ಟ್ಸ್ ಇಡೋ ರೀತಿ ಬಗ್ಗೆ, ಅವರ ಆರ್ಟಿಸ್ಟ್ ನ ಹ್ಯಾಂಡಲ್ ಮಾಡೋ ರೀತಿ ಬಗ್ಗೆ ಎಲ್ಲ ಹೋದ್ಸಲ ಹೇಳಿದ್ದೀನಿ. ಬಟ್ ಇವತ್ತು ನಾನು ಮೆಚ್ಚಲೇಬೇಕಾಗಿರೋದು ಸರ್, ಅವ್ರಿಗಿರುವಂತ ಈ ತಾಳ್ಮೆ. 2.5 ವರ್ಷ 3 ವರ್ಷ ಒಂದು ಚಿತ್ರದಲ್ಲಿ ಎನರ್ಜಿನ ಕೊಟ್ಟು ಇಡೀ ತಂಡವನ್ನ ಇಟ್ಕೊಳ್ಳೋದಿದೆಯಲ್ಲ ಸರ್, ಬಹಳ ಬಹಳ ಕಷ್ಟ ರೀ. ಅದನ್ನ ಪ್ರೇಮ್ ಮಾಡಿದ್ದಾರೆ ನಿಮ್ಮ ಅದು ಸರ್. ಒಂದು ತಂಡವನ್ನ 3 ವರ್ಷ 4 ವರ್ಷ ಜೊತೆ ಇಟ್ಕೊಳ್ಳೋದು ಬಹಳ ಕಷ್ಟ ಸರ್. ಎಲ್ರು ಎನರ್ಜಿ ಹೋಗ್ಬಿಡುತ್ತೆ. ಅದನ್ನ ಫ್ರಸ್ಟ್ರೇಟ್ ಆಗದೆ ಪ್ರೇಮ್ ಅವ್ರು ಮೇಂಟೈನ್ ಮಾಡಿದ್ದಾರೆ. ಅದಕ್ಕೆ ದೊಡ್ಡ ಸಪೋರ್ಟ್ KVN ಸರ್. KVN ಸರ್, ಟಫ್ ಟೈಮ್ಸ್ ಡೋಂಟ್ ಲಾಸ್ಟ್, ಟಫ್ ಪೀಪಲ್ ಡೂ ಅಂತ ಹೇಳ್ತಾರೆ. ಹಾಗಾಗಿ ಟಫ್ ಪೀಪಲ್ ವಿಲ್ ಆಲ್ವೇಸ್ ಕಮ್ ಓವರ್ ಎವ್ರಿಥಿಂಗ್. ಇವರು ಬರ್ತಿರುವಂತಹ ಸಮಸ್ಯೆಗಳನ್ನೆಲ್ಲ ಅವರ ಫೇಸ್ ಮಾಡ್ತಿರೋ ರೀತಿ ಅಮೇಝಿಂಗ್. ನಾನು ಅವ್ರ ಮೆಸೇಜ್ ಕಳಿಸಿದೆ, ಏನು ಅದ್ಭುತ ಸರ್ ನೀವು ಅಂತ.
ಕನ್ನಡ ಸರ್ ನಿಮ್ಮ ಡ್ರೀಮ್ಸ್ಗೆ ತಕ್ಕಂತ ಯಶಸ್ಸು ನಿಮಗೆ ಸಿಗ್ಲಿ ಥ್ರೂ KD. ಟು ಆಲ್ ಆಫ್ ಯು ಮತ್ತೊಮ್ಮೆ ಅಭಿನಂದನೆ. ದತ್ತನ ಸರ್ ಬಹಳ ಅಮೆರಿಕ ಮಾಡಿ 30 ವರ್ಷ ಆಯ್ತು ಜೊತೆಗೆ ಮಾಡಿದೀವಿ. ಎಲ್ಲರೂ ನಮ್ಮ ಟೆಕ್ನಿಷಿಯನ್ಸು, ನಮ್ಮ ಆರ್ಟಿಸ್ಟು ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಈ 30ನೇ ತಾರೀಕು ರಿಲೀಸ್ ಆಗುತ್ತೆ KD, ನೋಡಿ.